ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ನಮಸ್ಕಾರ. ಹಾಗೆ ಇವತ್ತು ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂದರೆ ಅದಕ್ಕೆ ಕಾರಣ ನೀವೆಲ್ಲರೂ, ನಮ್ಮ ಎಲ್ಲ ವಿದ್ಯಾರ್ಥಿಗಳು ಮತ್ತು ಪೋಷಕರು. ಎಲ್ಲರಿಗೂ ನನ್ನ ನಮಸ್ಕಾರನ ತಿಳಿಸುತ್ತಾ ನಾನು ಏನು ಹೇಳಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಇಂಡಿಯಾದಲ್ಲಿ ಇವತ್ತು 20 ಲಕ್ಷ ಡಾಕ್ಟರ್ಗಳು ಬೇಕು. ಆ್ಯಕ್ಚುಲಿ ನಾವು ನಮ್ಮ ಜನಸಂಖ್ಯೆ ನೋಡಿದ್ರೆ ಇವತ್ತು ನಮ್ಮ ದೇಶದಲ್ಲಿ 20 ಲಕ್ಷ ಡಾಕ್ಟರ್ಗಳ ಕೊರತೆ ಇದೆ. ನಮ್ಮ ದೇಶಗಳಲ್ಲಿ ಪ್ರತಿ ವರ್ಷ 85,000 ವಿದ್ಯಾರ್ಥಿಗಳು MBBSನ ಓದ್ಬೋದು. ಅಂದರೆ MBBS ಸೀಟ್ಗಳ ಸಂಖ್ಯೆ ಓನ್ಲಿ 85,000. ಸ್ಪೆಷಲಿಸ್ಟ್ಗಳ ಸಂಖ್ಯೆ 35,000. ಅಂದರೆ ನಮ್ಮ ದೇಶದಲ್ಲಿ ಹೆಚ್ಚು ಕಡಿಮೆ 25 ಲಕ್ಷ ವಿದ್ಯಾರ್ಥಿಗಳು MBBS ಓದಬೇಕು ಅಂತ ಆಕಾಂಕ್ಷಿಗಳಾಗಿದ್ದಾರೆ. ಎಲ್ಲರೂ ನೀಟ್ ಬರೀತಾರೆ. ನಾವು ಇಂಡಿಯಾದಲ್ಲಿ ಇಂಡಿಯಾದಲ್ಲಿ ಓದೋಕ್ಕಾಗ್ತಿಲ್ಲ ಅಂದರೆ ಎಷ್ಟೋ ವಿದ್ಯಾರ್ಥಿಗಳ ಪೇರೆಂಟ್ಸ್ಗಳು ಏನು ಅನ್ಕೋತಾರೆ, ನಮ್ಮ ಮಕ್ಕಳು ಜಾಣ್ರಲ್ಲ, ಅವರು ಇಂಡಿಯಾದಲ್ಲಿ ನೀಟನ್ನು ಪಾಸಾಗಿ ಸೀಟ್ನ ತೊಗೊಳೋ ಅಂಥ ಒಂದು ಯೋಗ್ಯತೆ ಇಲ್ಲ ಅಂತ ಈ ಥರ ಎಲ್ಲ ಎಷ್ಟೋ ಪೋಷಕರ ಬಾಯಲ್ಲಿ ನಾನು ಕೇಳ್ತೀನಿ. ನಾನು ಇದೇ ಒಂದು ವೃತ್ತಿಯನ್ನು 16 ವರ್ಷಗಳಿಂದ ಮಾಡ್ತಾಯಿದ್ದೀನಿ. ಈ ನನ್ನ ಸಂಸ್ಥೆ ಯಶಸ್ವಿಯಾಗಿ 10 ವರ್ಷಗಳ ಕಾಲ ನಡ್ಕೊಂಡು ಬಂದಿದೆ. ಎಲ್ಲ ನಿಮ್ಮಂಥ ವಿದ್ಯಾರ್ಥಿಗಳು ಮತ್ತು ಪೇರೆಂಟ್ಸ್ಗಳ ನಂಬಿಕೆಯಿಂದ. ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವೆಲ್ಲ ವಿದ್ಯಾರ್ಥಿಗಳಲ್ಲೂ ನಿಮಗೆ MBBS ಮಾಡುವಂಥ ಒಂದು ಒಳ್ಳೆ ಡಾಕ್ಟರ್ ಆಗುವಂಥ ಒಂದು ಕೆಪಾಸಿಟಿ ಇದೆ. ಬಟ್ ನಮ್ಮಲ್ಲಿರುವಂಥ ಒಂದು ಸೀಟ್ಗಳ ಕೊರತೆಯಿಂದ ನೀವು ಯಾರೂ ಇಂಡಿಯಾದಲ್ಲಿ MBBS ಮಾಡಲಿಕ್ಕೆ ಆಗ್ತಾಯಿಲ್ಲ. ಬಟ್ ನೀವು ಸಕ್ಸಸ್ಫುಲಿ 6 ವರ್ಷ ಹೊರದೇಶಗಳಲ್ಲಿ, ನೀವೆಲ್ಲ ರಷ್ಯಾಗೆ ಹೋಗ್ತಾ ಇದ್ದೀರಾ. ರಷ್ಯಾದಲ್ಲಿ ಕೂಡ WHO ಒಂದು ರೆಕಗ್ನೈಸ್ಡ್ ಯೂನಿವರ್ಸಿಟಿಗಳಿದೆ ಅಲ್ವಾ. ಹಾಗೆಯೇ ಅಲ್ಲಿಂದ ಓದ್ಕೊಂಡು ಇಂಡಿಯಾಗೆ ಬಂದಮೇಲೆ ಇಂಡಿಯಾದಲ್ಲಿರುವಂಥ ಡಾಕ್ಟರ್ಗಳನ್ನು ಸಂಖ್ಯೆಗಳನ್ನು ಹೆಚ್ಚು ಮಾಡಲಿಕ್ಕೆ ನೀವು ಕೂಡ ಒಂದು ರೀತಿಯಲ್ಲಿ ಕಾರಣಕರ್ತರಾಗ್ತೀರಾ. ಸೊ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ನೀವಿವತ್ತು ತೊಗೊಂಡಿರೋಂಥ ಡಿಸಿಷನ್ನು ನಮ್ಮ ಒಂದು ದೇಶ ಸೇವೆನ ಮಾಡಲಿಕ್ಕೆ ಖಂಡಿತ ನಿಮಗೂ ಒಂದು ರೀತಿ ದಾರಿಯಾಗುತ್ತೆ. ಮುಂದೆ ನೀವು ಒಂದು ಒಳ್ಳೆ ಡಾಕ್ಟ್ರ್ ಆಗಲಿ, ದೇವರು ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ. ನಾನು ನಿಮ್ಮ ಪೇರೆಂಟ್ಸ್ಗಳಿಗೆ, ಇಲ್ಲಿ ಇರೋವಂಥ ಸ್ಟೂಡೆಂಟ್ಗಳಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವು ಇಂಡಿಯಾದಲ್ಲಿ MBBS ಏನು ಓದಲಿಕ್ಕೆ ನೀಟಲ್ಲಿ ಕ್ವಾಲಿಫೈ ಆಗ್ತಾರೆ, ಒಳ್ಳೆ ರ್ಯಾಂಕಿಂಗ್ ತೊಗೋತಾರೆ, ಅವರಿಗಿಂತ ನೀವೇನು ಕಮ್ಮಿ ಅಲ್ಲ. ಸೊ ನಾನು ನೋಡೋ ಪ್ರಕಾರ 6 ಇಯರ್ಸ್ ಏನು ನೀವು ಹೊರಗಡೆ ಓದ್ಕೊಂಬರ್ತೀರಾ, ಇಂಡಿಯಾದಲ್ಲಿ ಓದೋ ಮಕ್ಕಳಿಗಿಂತ ನೀವು ಬೆಸ್ಟಾಗಿ ಬರ್ತೀರಾ. ಬೆಸ್ಟ್ ವರ್ಷನ್ ಆಫ್ ಯುವರ್ ಸೆಲ್ಫ್. ಅಂದರೆ ನಿಮಗೆ ಬರೀ ಇದು ಲೈಫ್ ಸ್ಕಿಲ್ಸ್, ಬರೀ ಓದೋದಲ್ಲ. ಹೊರದೇಶಕ್ಕೆ ಹೋದರೆ ನಿಮ್ದು ಎಷ್ಟೋ ಲೈಫ್ ಸ್ಕಿಲ್ಸ್, ಅಂದರೆ ಬದುಕಲಿಕ್ಕೆ ಬೇಕಾಗಿರುವಂಥ ಕೆಲವೊಂದು ಸ್ಕಿಲ್ಸ್ನ ನೀವು ಅಳವಡಿಸ್ಕೊಂಬರ್ತೀರಾ. ನಾವು ನೋಡ್ತೀವಿ, ನಾನು ಯೂಶ್ವಲಿ ಟ್ರಾವೆಲ್ ಮಾಡಿದಾಗ ಮಕ್ಕಳು ಅಡುಗೆ ಮಾಡ್ತಾರೆ, ಅವ್ರ ಕೆಲಸಗಳು ಅವ್ರು ಮಾಡ್ಕೋತಾರೆ, ಕ್ಲಾಸಸ್ಗೆ ಹೋಗ್ತಾರೆ. ಆಮೇಲೆ ಇಂಡಿಯಾಗೆ ಬಂದಮೇಲೆ PG ನೀಟ್ ಬರೀಬೇಕು, FMG ಬರೀಬೇಕು, ಅದಕ್ಕೆಲ್ಲ ಪ್ರಿಪರೇಷನ್ನು ಫಸ್ಟ್ ಇಯರಿಂದನೇ ಸ್ಟಾರ್ಟ್ ಮಾಡ್ಕೋತಾರೆ. ಸೊ ಒಂದು ಪ್ಲ್ಯಾನ್ ಬೇಕು ನಿಮಗೆಲ್ಲ. ಸೊ ಯೂಶ್ವಲಿ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವತ್ತು ನೀವು ತೊಗೊಂಡಿರೋ ಅಂಥ ಒಂದು ಡಿಸಿಷನ್ ಏನಿದೆ, ಇದನ್ನು ನೀವು ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಬೇಕು ಅಂದರೆ ಫಸ್ಟು ನಿಮ್ಮ ಎಫರ್ಟ್ ಇವತ್ತಿಂದ ಸ್ಟಾರ್ಟ್ ಆಗಬೇಕು. ಇಂಡಿಯಾಗೆ ವಾಪಸ್ ಬರಬೇಕು, ಇಂಡಿಯಾದಲ್ಲಿ ಒಳ್ಳೆ ಡಾಕ್ಟರ್ ಆಗಬೇಕು ಅಂದರೆ ನೀವು ಅದಕ್ಕೆ ಬೇಕಾದಂಥ ಸಿದ್ಧತೆನ ಇವತ್ತಿಂದನೇ ಮಾಡಬೇಕು. ನಿಮಗೆಲ್ಲ ಜಸ್ಟ್ 17-18 ಇಯರ್ಸ್ ಆಲ್ಮೋಸ್ಟ್ ಎಲ್ಲರೂ ಈಗ ಎಷ್ಟೋ ವಿದ್ಯಾರ್ಥಿಗಳು ಈಗ 18 ಟರ್ನ್ ಆಗಿದ್ದಾರೆ ಅಲ್ವಾ. ಸೊ ನಿಮ್ಮ ಒಳಗಡೆ ಏನೋ ಒಂದು ಎಕ್ಸೈಟ್ಮೆಂಟ್ ಇದೆ, ಅದನ್ನು ಹಾಗೆ ಇಟ್ಕೊಳ್ಳಿ. ಅದ್ರ ಜೊತೆಗೆ ಅಲ್ಲಿ ಹೋದ್ಮೇಲೆ, ರಷ್ಯಾಗೆ ಹೋದ್ಮೇಲೆ ಬರುವಂಥ ಒಂದು ಸವಾಲುಗಳನ್ನು ಎದುರಿಸಲಿಕ್ಕೆ ನೀವು ರೆಡಿಯಾಗಿರಬೇಕು. ನಿಮ್ಮ ಬದುಕಲ್ಲಿ ಒಂದು ಶಕ್ತಿ ತುಂಬುವಂಥ ಎಷ್ಟೋ ಸವಾಲುಗಳು ನಿಮಗೆ ಈ ಒಂದು 6 ವರ್ಷ ಜರ್ನಿನಲ್ಲಿ ಖಂಡಿತ ಬರುತ್ತೆ. 6 ವರ್ಷ ಆದಮೇಲೆ ಖಂಡಿತ ನೀವು ಒಂದು ಬೆಸ್ಟ್ ಡಾಕ್ಟರಾಗಿ ಬರ್ತೀರಾ. ಬರೀ ಡಾಕ್ಟರ್ ಅಲ್ಲ, ಬೆಸ್ಟ್ ವರ್ಷನ್ ಆಫ್ ಯುವರ್ ಸೆಲ್ಫ್. ಅಂದರೆ ನಿಮ್ಮ ಒಂದು ಅತಿ ಶ್ರೇಷ್ಠ ವ್ಯಕ್ತಿತ್ವ ನಿಮ್ಮನ್ನು ನೋಡೋಕ್ಕೆ ಸಿಗುತ್ತೆ 6 ವರ್ಷ. ನಿಮ್ಮ ಪೇರೆಂಟ್ಸ್ಗೂ ಕೂಡ ನೋಡೋಕ್ಕೆ ಸಿಗುತ್ತೆ. ಇವ್ರು ನಮ್ಮ ಮಕ್ಕಳೇನ ಅನ್ನೋ ಥರ ನಿಮಗೆ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಇಯರು. ನಾನು ಹೇಳ್ತಾ ಇಲ್ಲ, ಇದು ಪೇರೆಂಟ್ಸ್ಗಳು ಹೇಳಿದ್ದಾರೆ ನನಗೆ. ಎಷ್ಟೋ ವಿದ್ಯಾರ್ಥಿಗಳ ಪೋಷಕರು, ನಮ್ಮ ಮಕ್ಕಳು ನಿಜವಾಗ್ಲೂ ತುಂಬ ಚೇಂಜ್ ಆಗಿ ಬರ್ತಾರೆ ಅಂತ ಎಷ್ಟೋ ವಿದ್ಯಾರ್ಥಿಗಳ ಪೇರೆಂಟ್ಸ್ ಹೇಳಿದ್ದಾರೆ. ಅಂದರೆ ನಿಮ್ಗೊಂದು ದೇಶದ ಬೆಲೆ, ಅಪ್ಪ ಅಮ್ಮನ ಬೆಲೆ, ದುಡ್ಡಿನ ಬೆಲೆ, ಊಟದ ಬೆಲೆ, ಎಲ್ಲಾದ್ರ ಬೆಲೆ ನಿಮ್ಗೆ ಅರಿವಾಗ್ತಾ ಹೋಗುತ್ತೆ. ನೀವು ನಿಮ್ಮ ಒಂದು ಬೆಸ್ಟ್ ವರ್ಷನ್ ಆಗ್ಲಿಕ್ಕೆ ಹೋಗ್ತಿದ್ದೀರಾ, ಅದ್ರ ಜೊತೆಗೆ ಖಂಡಿತ ಒಳ್ಳೆ ಡಾಕ್ಟ್ರಾಗಿ ಬರ್ತೀರಾ. ನಮ್ಮ ಒಂದು ಧ್ಯೇಯ ಎಲ್ಲರ ಮಕ್ಕಳು ಡಾಕ್ಟರ್ ಆಗಬೇಕು. ಬರೀ ದುಡ್ಡಿದವರಲ್ಲ, ಅಥವಾ ಬರೀ ನೀಟಲ್ಲಿ ಹೈಯೆಸ್ಟ್ ರ್ಯಾಂಕಿಂಗ್ ಬಂದವರಲ್ಲ ಅಲ್ವಾ. ಇಲ್ಲಿ ಎಲ್ಲ ರೀತಿಯ ಪೋಷಕ ವರ್ಗದವರು ಇದ್ದಾರೆ, ವ್ಯವಸಾಯ ಮಾಡೋರು ಇದ್ದಾರೆ,
ಸಣ್ಣ ಪುಟ್ಟ ಬಿಸ್ನೆಸ್ ಮಾಡೋರಿದ್ದಾರೆ, ಗೌರ್ಮೆಂಟ್ ಜಾಬ್ ಮಾಡೋರಿದ್ದಾರೆ, ಆಟೋ ಡ್ರೈವರ್ಸ್ ಇದ್ದಾರೆ, ಎಲ್ಲರೂ ಇದ್ದಾರೆ. ಸೊ ನಾನು ಹೆಮ್ಮೆಯಿಂದ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಹೊರದೇಶಗಳಿಗೆ ನಾವು ಕಳಿಸ್ಬಿಟ್ಟು ಎಲ್ಲ ವರ್ಗದ ಮಕ್ಕಳಿಗೂ ಒಂದು ಡಾಕ್ಟರ್ ಆಗುವಂಥ ಕನಸನ್ನ ನನಸು ಮಾಡಲಿಕ್ಕೆ ಒಂದು ಶಕ್ತಿನ ಆ ದೇವ್ರು ನಮಗೆ ಕೊಟ್ಟಿದ್ದಾನೆ. ಅದಕ್ಕೆ ನಾವು ಖಂಡಿತ ದೇವರಿಗೆ ನಿಮ್ಮಂಥ ಎಲ್ಲ ಪೇರೆಂಟ್ಸ್ಗಳಿಗೆ ಆಭಾರಿಯಾಗಿ ಇರ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಕಡೆಯಿಂದ ನಿಮಗೆ ಏನೇ ಸಪೋರ್ಟ್ ಬೇಕಂದರೆ ನೆಕ್ಸ್ಟ್ 6 year ಜರ್ನಿನಲ್ಲಿ ಖಂಡಿತ ನಿಮಗೆ ಸಿಗುತ್ತೆ. ಯು ಟ್ರಸ್ಟ್ ಅಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ್ಯಾಟ್. ಬಟ್ ನಿಮ್ಮ ಒಂದು ಬಾಂಧವ್ಯ, ಒಂದು ವಿಶ್ವಾಸ ಇವತ್ತಲ್ಲ, ನೆಕ್ಸ್ಟು 6 ವರ್ಷಗಳ ಕಾಲ, 6 ವರ್ಷಗಳ ಆದಮೇಲೂ ಕೂಡ ಖಂಡಿತ ಇರಲಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್. ಆ್ಯಂಡ್ ಇದೊಂದು ಆಪರ್ಚುನಿಟಿ ನಮಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು.